ಕಾಂಗ್ರೆಸ್ ಪಾಳ್ಯದಲ್ಲಿ ನಾಯಕತ್ವ ಬದಲಾವಣೆ ಗ್ಯಾರಂಟಿನಾ? ಹೀಗೊಂದು ಪ್ರಶ್ನೆ ರೈಸ್ ಆಗೋದಕ್ಕೂ ಕೂಡ ಒಂದು ಪ್ರಸಂಗ ಕಾರಣವಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಕುರ್ಚಿ ಒಲಿಯುತ್ತಾ ಸದ್ಯದಲ್ಲೇ ಸಿಗಬಹುದಾ? ದೇವಾಂಗ ಸಂಘದ ಶತಮಾನೋತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ಸುಳಿವನ್ನ ಕೊಟ್ರ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅಂತ. ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನದ ಸುಳಿವಿನ ಬಗ್ಗೆ ಅವರು ಈ ರೀತಿಯಾಗಿ ಎಕ್ಸ್ಪ್ರೆಸ್ ಮಾಡಿದ್ರ ಅಂತ ಅಂದ್ರೆ ಅಲ್ಲಿನ ಒಂದು ಪ್ರಸಂಗವನ್ನ ನಾವು ನಿಮಗೆ ತೋರಿಸ್ತೀವಿ, ಏನಾಯ್ತು ಅಂತ, ಆ ಒಂದು ಕಾರ್ಯಕ್ರಮದಲ್ಲಿ ಏನಾಯ್ತು ಅಂತ. ಯಾಕೆ ಹೀಗೆ ಒಂದು ಪ್ರಶ್ನೆ ರೈಸ್ ಆಗ್ತಾ ಇದೆ ಅಂತ, ಯಾಕೆಂದ್ರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷಿ. ಹೀಗೊಂದು ಪ್ರಸಂಗ ನಡೆದಿದೆ ಕಾರ್ಯಕ್ರಮದಲ್ಲಿ. ಸಿಎಂ ಸಿದ್ದರಾಮಯ್ಯ ಭಾಷಣ ಮಧ್ಯೆ ಡಿಕೆ ಶಿವಕುಮಾರ್ ಅವರು ಎಂಟ್ರಿ ಕೊಡ್ತಾರೆ. ಆಗ ಡಿಕೆ ಶಿವಕುಮಾರ್ ಕುರ್ಚಿ ಮೇಲೆ ಕುಳಿತುಕೊಳ್ಳುವವರೆಗೂ ಕೂಡ ಭಾಷಣವನ್ನ ನಿಲ್ಲಿಸಿದ್ರು ಸಿಎಂ ಸಿದ್ದರಾಮಯ್ಯ. ಅವ್ರು ಹೋಗಿ ಆಸೀನರಾಗುವವರೆಗೂ ಹಾಗೆ ಮಾತು ನಿಲ್ಲಿಸಿದ್ರು. ಸಿಎಂ ಕೂತಿದ್ದ ಕುರ್ಚಿಯಲ್ಲಿ ಕುಳಿತುಕೊಳ್ಳಿ ಅಂತ. ಅಂದ್ರೆ ಸಿದ್ದರಾಮಯ್ಯನವ್ರು ಯಾವ ಕುರ್ಚಿ ಮೇಲೆ ಕೂತಿದ್ರೋ ಅದೇ ಕುರ್ಚಿ ಮೇಲೆ ನೀವು ಕೂತ್ಕೊಳ್ಳಿ ಅಂತ ಡಿಕೆ ಶಿವಕುಮಾರ್ ಅವರಿಗೆ ಸಲಹೆ ಕೊಟ್ರು. ದೇವಾಂಗ ಸಂಘದ ಅಧ್ಯಕ್ಷ ರಮೇಶ್ಗೆ ಸೂಚನೆ ಕೊಟ್ರು, ಅಲ್ಲೇ ಕೂರಿಸಿ ಅವ್ರನ್ನ ಅಂತ. ಡಿಕೆಶಿಯೇ ಮುಂದಿನ ಸಿಎಂ ಎಂಬ ಸುಳಿವನ್ನ ಈ ಮೂಲಕ ಸಿದ್ದರಾಮಯ್ಯನವರು ಕೊಟ್ರ. ಪರೋಕ್ಷವಾಗಿ ಅಧಿಕಾರ ಹಸ್ತಾಂತರದ ಸಂದೇಶ ರವಾನಿಸಿಯೇ ಬಿಟ್ರ ಸಿಎಂ ಸಿದ್ದರಾಮಯ್ಯ. ಹೀಗೊಂದು ಪ್ರಬಲವಾದ ಪ್ರಶ್ನೆ ಈಗ ಹುಟ್ಕೊಂಡಿದೆ. ನಾನಾ ಆಯಾಮಗಳಲ್ಲಿ ಚರ್ಚೆಯೂ ಕೂಡ ಆಗ್ತಿದೆ. ಏನಾಯ್ತು ಅಲ್ಲಿ, ನೀವೇ ನೋಡ್ಬಿಡಿ. ಎಲ್ಲರ ಮುಖದಲ್ಲೂ ನಗು ಎದ್ದು ಕಾಣ್ತಾ ಇದೆ. ಖಂಡಿತವಾಗ್ಲೂ ನೇಕಾರರ ಅಭಿವೃದ್ಧಿ ನಿಗಮ ಅಂದ್ರೆ ಅದರಲ್ಲಿ ನೀವು ಸೇರ್ತೀರಾ. ನಿಮ್ಮ ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ನಿಮ್ಮ ಜೊತೆ ನಿಲ್ತೀವಿ ಅಂತ ಹೇಳಿದಂತಹ ಮಾನ್ಯ ಮುಖ್ಯಮಂತ್ರಿಗೆ ಒಂದು ಜೋರು ಚಪ್ಪಾಳಿಯ ಮೂಲಕ ಧನ್ಯವಾದಗಳನ್ನ ಸಮರ್ಪಿಸ್ತಾ, ಈಗ ಎಲ್ಲರ ಮುಖದಲ್ಲೂ ನಗು ಎದ್ದು ಕಾಣ್ತಾ ಇದೆ. ಖಂಡಿತವಾಗ್ಲೂ ನೇಕಾರರ ಅಭಿವೃದ್ಧಿ ನಿಗಮ ಅಂದ್ರೆ ಅದರಲ್ಲಿ ನೀವು ಸೇರ್ತೀರಾ. ನಿಮ್ಮ ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ಹೆಚ್ಚು ಮೇಲಕ್ಕೆ ಬರಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅದು ಸಾಧ್ಯ ಆಗತಕ್ಕಂಥದ್ದು ಶಿಕ್ಷಣ, ಸಂಘಟನೆ ಮತ್ತು ಹೋರಾಟದಿಂದ ಮಾತ್ರ. ಇನ್ನು ಸಿಗ್ತಕ್ಕಂಥ ಹಕ್ಕುಗಳು ಸಂವಿಧಾನವಾಗಿ ಮಾನ್ಯ ಅಧ್ಯಕ್ಷರು ಡಾಕ್ಟರ್ ಜಿ ರಮೇಶ್ ಅವರಿಗೆ ಶತಮಾನೋತ್ಸವ ಸಂಭ್ರಮ, ಈ ಒಂದು ಉತ್ಸವ ಹಬ್ಬದಂತೆ ನಮ್ಮೆಲ್ಲರನ್ನ ಒಂದೇ ಕಡೆ ಸೇರಿಸಿ ನಮ್ಮ ಒಗ್ಗಟ್ಟನ್ನ ಪ್ರದರ್ಶಿಸಿ ಈ ಒಂದು ಸಂಘಕ್ಕೆ ಬುನಾದಿ ಹಾಕಿದಂತಹ ಎಲ್ಲ ಮಹನೀಯರನ್ನ ಸ್ಮರಿಸಿ ಒಂದು ಅದ್ಭುತವಾದ ಐತಿಹಾಸಿಕ ಕಾರ್ಯಕ್ರಮವನ್ನ ನಿರ್ಮಿಸಿ ಒಂದು ಅಭೂತಪೂರ್ವವಾದ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರೂಪೇಶ್. ಯಾವಾಗ್ಲೂ ಕೂಡ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ರು ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ. ಇವತ್ತು ಸಿದ್ದರಾಮಯ್ಯನವರು ಅವ್ರು ಕೂತಿರೋ ಕುರ್ಚಿಯಲ್ಲೇ ಡಿಕೆ ಶಿವಕುಮಾರ್ ಅವರಿಗೆ ಕೂರೋದಕ್ಕೆ ಒಂದ್ ರೀತಿ ಸೂಚನೆ ಕೊಡ್ತಾರೆ. ಅಂದ್ರೆ ಹತ್ರದಲ್ಲೇ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಸಿಗ್ಬಹುದಾ? ಅದೇ ಸೂಚನೆನಾ? ಸೌಖ್ಯ ಇವತ್ತು ಪತಿಯಪ್ಪವಂದ ಒಂದು ಕಾರ್ಯಕ್ರಮ ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಇಲ್ಲಿ ಕಾರ್ಯಕ್ರಮ ದೇವಾಂಗ ಸಂಘದ ಶತಮಾನೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭಾಷಣ ಮಾಡ್ತಿರ್ತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಎಂಟ್ರಿ ತಗೋತಾರೆ. ಆ ಸಂದರ್ಭದಲ್ಲಿ ಸಾಕಷ್ಟು ದೊಡ್ಡ ಮಟ್ಟಕ್ಕೆ ಜೈಕಾರ ಸಿಎಂ ಡಿಕೆ ಶಿವಕುಮಾರ್ ಕೂಡ ಜೈಕಾರ ಬರುತ್ತೆ. ಸಿಎಂ ಸಿದ್ದರಾಮಯ್ಯನವರು ಆ ಗದ್ದಲದಲ್ಲಿ ಸ್ವಲ್ಪ ಹೊತ್ತು ತಮ್ಮ ಭಾಷಣವನ್ನು ನಿಲ್ಲಿಸ್ತಾರೆ. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಬರ್ತಾ ಇದ್ದಂತೆ ಆ ಡಿಕೆ ಶಿವಕುಮಾರ್ ಅಲ್ಲೇ ಪಕ್ಕದಲ್ಲಿ ಇದ್ದಂತಹ ಚೇರ್ ನಲ್ಲಿ, ಯಾಕಂತ ಹೇಳಿದ್ರೆ ಇಲ್ಲಿಗ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಅವರು, ಯಾಕಂದ್ರೆ ಇವರು ನೇಕಾ ಸಂಘದ ಅಧ್ಯಕ್ಷರು, ಆ ಸಂಘದ ಅಧ್ಯಕ್ಷ ಚೇರ್ ನಲ್ಲಿ ಬಂದು ಕೂತ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಈ ಒಂದು ನೇಕಾ ಸಂಘದ ಅಧ್ಯಕ್ಷರಿಗೆ ಚೇರ್ ಇರೋದಿಲ್ಲ. ಹೀಗಾಗಿ ಚೇರ್ಗೋಸ್ಕರವಾಗಿ ಬೇರೆ ಅಕ್ಕಪಕ್ಕ ನೋಡ್ತಿರ್ಬೇಕಾದ್ರೆ ಸಿಎಂ ಸಿದ್ದರಾಮಯ್ಯ ಅದನ್ನು ಗುರುತಿಸ್ತಾರೆ. ಹೀಗಾಗಿ ನನ್ನ ಚೇರ್ನಲ್ಲೇ ಈ ಒಂದು ಸಂಘದ ಅಧ್ಯಕ್ಷರು, ದೇವಾಂಗ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಅವರಿಗೆ ಕೂತ್ಕೊಳ್ಳಿ ಅಂತ ಹೇಳಿ ಸಲಹೆಯನ್ನ ಕೊಡ್ತಾರೆ. ಇದು ಕೂಡ ಒಂದಿಷ್ಟು ಸೂಕ್ಷ್ಮತೆಗಳನ್ನ ನೋಡ್ಬೇಕಾಗತ್ತೆ. ಸಿಎಂ ಸಿದ್ದರಾಮಯ್ಯನವರ ಪ್ರೆಸೆನ್ಸ್ ಆಫ್ ಮೈಂಡ್ ಈ ಒಂದು ಕಾರ್ಯಕ್ರಮದಲ್ಲಿ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಪಕ್ಕದಲ್ಲಿ ಚೇರ್ ಅಲ್ಲಿ ಕೂತ್ಕೊಂಡು ಕೂಡ ಸಿಎಂ ಪಕ್ಕದ ಸಿಎಂ ಕೂತ ಚೇರ್ ಖಾಲಿ ಇದ್ದ ಸಂದರ್ಭದಲ್ಲಿ ಆ ಚೇರ್ ನಲ್ಲಿ ರಮೇಶ್ ಅವರಿಗೆ ಕೂತ್ಕೊಳ್ಳಿಕ್ಕೆ ಹೇಳ್ತಾರೆ. ಭಾಷಣ ಮುಗಿದ ತಕ್ಷಣಕ್ಕೆ ಆ ಚೇರ್ ಅಧ್ಯಕ್ಷ ರಮೇಶ್ ಅವರು ಬಿಟ್ಟು ಕೊಡ್ತಾರೆ. ಕೆಲವೊಂದ್ ಕಡೆಯಾಗಿ ಚೇರ್ ಅನ್ನ ಖಾಲಿ ಬಿಡಬಾರ್ದು ಅನ್ನೋಂಥದ್ದು ಸಿಎಂ ಸಿದ್ದರಾಮಯ್ಯವ್ರಿಗೆ ಇರ್ಬೋದು. ಅದೇ ರೀತಿ ಸಿಎಂ ಕುರ್ಚಿಯನ್ನ ರಿಸರ್ವ್ ಮಾಡೋದು ಒಂದು ಉದ್ದೇಶ ಇರ್ಬೋದು ಅಂತ ಹೇಳಿ. ಅದೇ ರೀತಿ ಭಾಷಣ ಮಧ್ಯೆ ಯಾರಾದ್ರೂ ಬಂದ್ರೆ
ಗಣ್ಯರು ಬಂದ್ರೆ ಅವ್ರನ್ನ ವೆಲ್ಕಮ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ಗೆ ವೆಲ್ಕಮ್ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಕಾರ್ಯಕ್ರಮ ಮಧ್ಯದಲ್ಲಿ ಯಾರಾದ್ರೂ ಬಂದ್ರೆ ಆ ಸಂದರ್ಭದಲ್ಲಿ ಯಾರು ಭಾಷಣ ಮಾಡ್ತಾ ಇದ್ರು ಅವರು ವೆಲ್ಕಮ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವರು ಕೂಡ ವೆಲ್ಕಮ್ ಮಾಡಿರೋದಿಲ್ಲ. ಎಲ್ಲವೂ ಕೂಡ ಇವತ್ತಿನ ಕಾರ್ಯಕ್ರಮದ ಕುತೂಹಲಕಾರಿ ಸಂಗತಿಗಳು. ಸೌಖ್ಯ. ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.